ಎಲ್ಲರೂ ಈಗಿನ ಚೀನೀಸ್ ಫುಡ್ಡಲ್ಲಿ ಎಲ್ಲರೂ ಗೋಬಿ, ಪಾನಿಪುರಿ ಆಮೇಲೆ ಎಲ್ಲ ಥರ ಐಟಮ್ಸ್ ಇಷ್ಟಪಡ್ತಾರೆ ರೀ. ಪಾವ್ ಬಜಿ, ವಡಾ ಪಾವ್, ಎನಿ ಒನ್. ಬಟ್ ಈಗ ಆ ಥರ ಎಲ್ಲ ತಿನ್ನಬಾರ್ದು. ಅದರೊಳಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋದ್ರಿಂದ, ಆಯಿಲಿ ಫುಡ್ ತಿನ್ನೋದ್ರಿಂದ ಫ್ಯಾಟ್ನೆಸ್ ಜಾಸ್ತಿ ಬರುತ್ತೆ. ಓಕೆ, ಅದಕ್ಕಾಗಿ ನಾವು ಯಾವ ಥರ ತರಕಾರಿಗಳನ್ನು ತಿನ್ನಬೇಕು ಅಂದರೆ ಚಲೋ ಒಂದು ಸರಿಯಾಗಿ ಚಲೋ ಇದ್ದದ್ದು ಆಹಾರನೇ ಸೇವನೆ ಮಾಡಬೇಕು ನಾವು. ಹೇಗಂದರೆ ಈಗ ಹಿರಿಯರು ಹೇಳ್ತಿದ್ದಿರ್ತಾನೆ ಪುಂಡಿ ಪಲ್ಯ ತಿನ್ನೋದು. ಸೊ ಪುಂಡಿ ಪಲ್ಯ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಆ ಥರ ಮಾಡಿ ಚೆನ್ನಾಗಿ ತಿನ್ನಿ. ಓಕೆ, ಪುಂಡಿ ಪಲ್ಯ ಮಾಡೋದು ಒಂದು ಸೊಪ್ಪು ಬರುತ್ತಲ್ಲ, ಪುಂಡಿ ಪಲ್ಯ ಅಂತ. ಆ ಸೊಪ್ಪು ತಗೊಂಡು ಮನೆಯಲ್ಲಿ ಚೆನ್ನಾಗಿ ಅದನ್ನು ವಾಶ್ ಮಾಡೋದ್ರಿಂದ ವಾಶ್ ಮಾಡಿದ್ಮೇಲೆ ಒಂದು ಪಾತ್ರೆ ಒಳಗೆ ಹಾಕಿ ಸರಿಯಾಗಿ ಬಾಯ್ಲ್ಡ್ ಮಾಡಿ, ಕುದಿಸಿದ ಮೇಲೆ ಅದನ್ನು ತೆಗೆದು ಅದರದ್ದೆಲ್ಲ ನೀರು ಬಸಿದ್ಮೇಲೆ ಉಪ್ಪು, ಆಮೇಲೆ ಸಾಲ್ಟ್, ಇಟ್ ಮೀನ್ಸ್ ಸಾಲ್ಟ್ ಆ್ಯಂಡ್ ಹಸಿಮೆಣಸಿನ್ಕಾಯಿ, ಆಮೇಲೆ ಶೇಂಗಾ ಇರುತ್ತಲ್ಲ ಅವು, ಆಮೇಲೆ ಇಷ್ಟೆಲ್ಲ ಹಾಕಿ ಜೀರಿಗೆ ಬರುತ್ತಲ್ಲ, ಜೀರಿಗೆ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.